ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಾನು ಉಮೇಶ್ ಕಂಕನವಾಡಿ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದೊಳಗೆ ನಾನು ತುಂಬ ಜನ ನನ್ನ ಶಿಬಿರಾರ್ಥಿಗಳು ಕೇಳ್ತಾ ಇದ್ದರು, ನಮ್ಮ ಟ್ರೈನೀಸ್, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕೆಲವೊಬ್ಬರು, ಸರ್ ಎಡೋ ಫೋಟೋಶಾಪ್ ಬಗ್ಗೆ ತರಬೇತಿ ತೊಗೊಂಡು ತುಂಬ ದಿನಗಳಾಗೋಯಿತು, ಫೋಟೋಶಾಪ್ ಮರೆತು ಹೋಗ್ತಾ ಇದೆ, ನಮಗೆ ಫೋಟೋಶಾಪ್ ಬಗ್ಗೆ ಒಂದಿಷ್ಟು ವೀಡಿಯೋ ಏನಾರ ಇದ್ದರೆ ನನಗೆ ಯೂಟ್ಯೂಬ್ ಕಳಿಸಿ ಅಂತ ಕೇಳ್ತಾಯಿದ್ರು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಡೋ ಫೋಟೋಶಾಪಿನ ಬಗ್ಗೆ ಒಂದಿಷ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ಎಡೋ ಫೋಟೋಶಾಪ್ ಬಗ್ಗೆ ತಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಎಡೋ ಫೋಟೋಶಾಪ್ ಬಗ್ಗೆ ಹೇಳಬೇಕು ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ಇಂಟ್ರಡಕ್ಷನ್, ಮೊದಲಿಗೆ ಫೋಟೋಶಾಪಿನ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತೀನಿ ನಾನು ನಿಮಗೆ. ಎಡೋ ಫೋಟೋಶಾಪ್ 6 CS6 ವರ್ಷನ್ ಅಂತ ನಾನು ಆಡ್ಕೊಂಡಿದ್ದೀನಿ. ಬಟ್ ಎಡೋ ಫೋಟೋಶಾಪ್ ಈಸ್ ಅ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ರಾಸ್ಟರ್ ಬೇಸ್ ಇಮೇಜ್ ಎಡಿಟಿಂಗ್ ಸಾಫ್ಟ್ವೇರ್. ಈ ಫೋಟೋಶಾಪ್ ಅನ್ನುವಂಥದ್ದು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಸ್ಟ್ಯಾಂಡರ್ಡ್ ರಾಸ್ಟರ್ ಬೇಸ್ಡ್ ಇಮೇಜ್ ಎಡಿಟಿಂಗ್ ಸಾಫ್ಟ್ವೇರ್ ಆಗಿದೆ, ಫೋಟೋ ಎಡಿಟಿಂಗ್ ಸಾಫ್ಟ್ವೇರ್ ಆಗಿದೆ. ಮತ್ತು ಇದು ಎಡೋಬ್ ಕಂಪ್ನಿ ಮತ್ತು ಮ್ಯಾಕ್ OSಗೆ, ವಿಂಡೋಸ್ ಮತ್ತು ಮ್ಯಾಕ್ OSಗೆ ತುಂಬ ಚೆನ್ನಾಗಿ ಸಪೋರ್ಟ್ ಆಗುತ್ತೆ. ಇದನ್ನು ಡಿಸೈನ್ ಮಾಡಲಿಕ್ಕೆ, ಫೋಟೋಗ್ರಾಫ್ಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಡಿಜಿಟಲ್ ಆರ್ಟಿಸ್ಟ್ಗಳಿಗೆ ಫೋಟೋ ಎಡಿಟಿಂಗ್ ಮಾಡ್ಕೊಳ್ಳಿಕ್ಕೆ, ಮ್ಯಾನಿಪುಲೇಷನ್ ಮಾಡ್ಕೊಳ್ಳಿಕ್ಕೆ, ಡಿಜಿಟಲ್ ಫೋಟೋ ಪೇಂಟಿಂಗ್ ಮಾಡ್ಕೊಳ್ಳಿಕ್ಕೆ, ವೆಬ್ ಗ್ರಾಫಿಕ್ಸ್ ಮಾಡ್ಕೊಳ್ಳಿಕ್ಕೆ, ಮಾಡ್ಕೊಳ್ಳಿಕ್ಕೆ ಈ ಫೋಟೋಶಾಪ್ ತುಂಬಾ ಹೆಲ್ಪ್ ಆಗ್ತದೆ. ಇದು ಡೆವಲಪ್ ಆಗಿದ್ದು ಅಂದರೆ 1987ರಲ್ಲಿ ಥಾಮಸ್ ಆ್ಯಂಡ್ ಜಾನ್ ನಾಲ್ ಅಂತಕ್ಕಂಥವ್ರು ಇಬ್ಬರು ಸೇರಿಕೊಂಡು ಈ ಒಂದು 1987ರಲ್ಲಿ ಫೋಟೋಶಾಪ್ ಅನ್ನುವಂಥ ಸಾಫ್ಟ್ವೇರ್ ತಂತ್ರಾಂಶವನ್ನು ಶುರು ಮಾಡಿದ್ರು ಅನ್ನುವಂಥದ್ದು ನಮಗೆ ಮಾಹಿತಿ ಸಿಗ್ತದೆ. ಫೋಟೋಶಾಪಲ್ಲಿ ಯೂಸ್ ಆಗುವಂಥದ್ದು ಇದು ಲೇಯರ್ ಬೇಸ್ ಸಿಸ್ಟಮ್ ಅಲೋ ಮಾಡುತ್ತೆ. ಕಾಂಪ್ಲೆಕ್ಸ್ ಇಮೇಜ್ ಕಾಂಪೋಸಿಷನ್ ಮಾಡ್ಕೊಳ್ಳಿ, ಡಿಜಿಟಲ್ ಆರ್ಟ್ ವರ್ಕ್ ಮಾಡ್ಕೊಳ್ಳಿಕ್ಕೆ, ಟೂಲ್ಸನ್ನು ಕಟಿಂಗ್ ಮಾಡ್ಕೊಳ್ಳಿಕ್ಕೆ, ರಿಟಚ್ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗ್ತದೆ. ಫಿಲ್ಟರ್ ಎಫೆಕ್ಟ್ನ ಅಪ್ಲೈ ಮಾಡ್ಕೋಬೋದಾಗಿದೆ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಬಳಸ್ಕೊಳ್ಳಿಕ್ಕೆ ಈ ಒಂದು ಫೋಟೋಶಾಪ್ ತುಂಬಾ ಸಹಕಾರಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಇದು ಎಡೋಬ್ ಕಂಪ್ನಿಯವರದು. ಎಡೋಬ್ ಅನ್ನುವಂಥದ್ದು ಒಂದು ಕಂಪ್ನಿ ಹೆಸರು. ಎಡೋಬ್ ಕಂಪ್ನಿಯವರು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜಗತ್ತಿಗೆ ಒಳ್ಳೊಳ್ಳೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ರೀ. ಅದರಲ್ಲಿ ಹೇಳಬೇಕಂದ್ರೆ ಫೋಟೋಶಾಪ್ ಅನ್ನೋದು ಒಂದು ಸಾಫ್ಟ್ವೇರ್. ನಾವು ಅಂದ್ಕೊಂಡಿದ್ದೀವಿ ಫೋಟೋಶಾಪ್ ಒಂದೇ ಅಂತಲ್ಲ, ಎಡೋ ಪೇಜ್ ಮೇಕರ್, ಎಡೋ ಫೋಟೋಶಾಪ್, ಎಡೋ ಡ್ರೀಮಿ, ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ತೋರಿಸ್ತೀನಿ. ತುಂಬ ಸಾಫ್ಟ್ವೇರ್ಗಳನ್ನು, ಒಳ್ಳೊಳ್ಳೆ ಕೊಡುಗೆಗಳನ್ನ ಇವರು ನಮಗೆ ಕೊಟ್ಟಿದ್ದಾರೆ ಅಂತ ಅನ್ಕೋಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಒಂದು ಫೋಟೋಶಾಪ್ ಅಂತಕ್ಕಂಥದ್ದು ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಸಂಬಂಧಪಟ್ಟಂಥ ಒಂದು ಸಾಫ್ಟ್ವೇರ್, DTPಗೆ ಬರ್ತಕ್ಕಂಥ ಒಂದು ಸಾಫ್ಟ್ವೇರ್ ಅಂತ ಕರಿತೀವಿ. ಫೋಟೋಶಾಪಲ್ಲಿ 7.0 ಇದು ಏನು ಎಡೋಬರ್ ಕಂಪ್ನಿ ಹೆಸರು ಫೋಟೋಶಾಪ್. ನಾ ಆಗಲೇ ಹೇಳ್ದಂಗೆ ಫೋಟೋ ಅಂದರೆ ಏನು ಅಂತಂದರೆ ದ ಕ್ಯಾಪ್ಚರ್ ಆಫ್ ನೇಚರ್. ಬೆಳಕನ್ನು ಸೆರೆ ಹಿಡಿಯೋದಕ್ಕೆ ನಾವು ಫೋಟೋ ಅಂತ ಕರಿತೀವಿ. ನಮ್ಮ ಜೀವನದಲ್ಲಿ ಎಷ್ಟೋ ಅವಿಸ್ಮರಣೀಯ ಘಟನೆಗಳು ನಡೆದು ಹೋಗ್ಬಿಡ್ತಾವೆ. ಆ ಕೆಲವೊಂದಿಷ್ಟು ಮರೆಯಲಾಗದ ಕ್ಷಣಗಳನ್ನು ನಾವು ಫೋಟೋ ಅನ್ನುವಂಥದ್ರ ಮೂಲಕ, ಮೆಮೊರಿಗಳನ್ನು, ಸ್ವೀಟ್ ಮೆಮೊರಿಗಳನ್ನು ಫೋಟೋದ್ರ ಮೂಲಕ ನಾವು ಸೆರೆ ಹಿಡ್ಕೊಳ್ಳಿಕ್ಕೆ ಬಳಸುವಂಥದ್ದು. ಫೋಟೋ ಅಂದರೆ ಏನು ಅಂದರೆ ಬೆಳಕನ್ನು ಸೆರೆ ಹಿಡಿಯುವುದು. ಈ ಒಂದು ಕ್ಷಣವನ್ನು ನಾವು ಕ್ಯಾಮ್ರಾದ ಮೂಲಕ ಫೋಟೋನ ಸೆರೆ ಹಿಡಿತಕ್ಕಂಥಕ್ಕೆ ನಾವು ಫೋಟೋ ಅಂತ ಕ್ಯಾಪ್ಚರ್ ಆಫ್ ನೇಚರ್ ಅಂತ ಕರಿತೀವಿ. ಬೆಳಕನ್ನು ಸೆರೆ ಹಿಡಿಯೋದಕ್ಕೆ ಕ್ಯಾಮ್ರಾ ಮೂಲಕ ನಾವು ಫೋಟೋನ ಸೆರೆ ಹಿಡಿತೀವಿ. ಅವು ಫೋಟೋ ಕ್ಯಾಮ್ರಾ ಮೂಲಕ ತೆಗೆದಿರ್ತಕ್ಕಂಥ ಫೋಟೋಗಳನ್ನು ನಾವು ರಿಟಚ್ ಮಾಡ್ಕೊಳ್ಳಿಕ್ಕೆ, ಅಂದರೆ ಫೋಟೋ ಇನ್ನಷ್ಟು ತುಂಬ ಚೆನ್ನಾಗಿ ಎಫೆಕ್ಟ್ನ ಕೊಡ್ಕೊಳ್ಳಿಕ್ಕೆ, ಎಡಿಟಿಂಗನ್ನು ಮಾಡ್ಕೊಳ್ಳಿಕ್ಕೆ, ಬ್ಯಾಕ್ಗ್ರೌಂಡ್ ಚೇಂಜಸ್ ಮಾಡಲಿಕ್ಕೆ, ಕಲರ್ ಚೇಂಜಸ್ ಮಾಡ್ಕೊಳ್ಳಿಕ್ಕೆ, ಕಲರ್ ಎಡಿಟಿಂಗ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಫೋಟೋಶಾಪ್ ನಮಗೆ ತುಂಬ ಸಹಕಾರಿ ಆಗುತ್ತೆ. ನಾಟ್ ಓನ್ಲಿ ಫಾರ್ ಫೋಟೋ ಎಡಿಟಿಂಗ್, ಬರೀ ಫೋಟೋಶಾಪನ್ನು ಫೋಟೋ ಎಡಿಟಿಂಗ್ ಅಷ್ಟೇ ಬಳಸ್ತೀವಿ ಅಂತಲ್ಲ. ಇವನ್ ನಾವು ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಸಂಬಂಧಪಟ್ಟ ಹಾಗೆ ನಾವು ಪಬ್ಲಿಷಿಂಗ್ ಸಂಬಂಧಪಟ್ಟ ವರ್ಕ್ ಮಾಡ್ಕೋಬೇಕು. ಲೈಕ್ ವಿಸಿಟಿಂಗ್ ಕಾರ್ಡ್ ಮಾಡಬೇಕಂತಂದರೆ, ವೆಡ್ಡಿಂಗ್ ಕಾರ್ಡ್ ಮಾಡಬೇಕಂತಂದರೆ, ಬ್ರೋಚರ್ಸ್ ಮಾಡಬೇಕಂದ್ರೆ, ಕವರ್ ಪೇಜನ್ನು ಮಾಡ್ಕೋಬೇಕಂದ್ರೆ, ಸ್ಕೂಲು ಕಾಲೇಜ್ ಐಡೆಂಟಿ ಕಾರ್ಡ್ನ ಮಾಡ್ಕೋಬೇಕಂತಂದರೆ, ಈ ಥರ ಎಲ್ಲ DTPಗೆ ಸಂಬಂಧಪಟ್ಟ ಜಾಬ್ ವರ್ಕನ್ನು ಮಾಡ್ಕೊಳ್ಳಿಕ್ಕೆ ಈ ಫೋಟೋಶಾಪ್ ತುಂಬಾ ಸಹಕಾರಿಯಾಗ್ತಾ ಇದೆ. ಫೋಟೋಶಾಪನ್ನು ಬರೀ ನಾವು ಫೋಟೋಗ್ರಾಫರ್ಸ್ ಅಷ್ಟೇ ಯೂಸ್ ಮಾಡ್ತಾರೆ, DTPಲಿ ಅಷ್ಟೇ ಯೂಸ್ ಮಾಡ್ತಾರೆ ಅಂತಲ್ಲ, ಎಲ್ಲ ಪ್ರೊಫೆಷನಲ್ಲೂ ಕೂಡ ಈ ಒಂದು ಫೋಟೋಶಾಪನ್ನು ಕೂಡ ಬಳಸ್ಬೋದಾಗಿದೆ. ಫೋಟೋಶಾಪಲ್ಲಿ ನಾನು ಕಲಿಯುವಾಗ 7.0 ವರ್ಷನ್ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಅಪ್ಡೇಟ್ ಆಗಿರ್ತಕ್ಕಂಥ ಫೋಟೋಶಾಪ್ ತುಂಬ ಡೆವಲಪ್ಮೆಂಟ್ ಆಗಿದೆ, ತುಂಬ ಅಪ್ಡೇಟ್ ಆಗ್ತಾ ಇದೆ. CS6 ವರ್ಷನ್ ಬಂತು. ಎಡೋಬ್ ಕಂಪ್ನಿ ಫೋಟೋಶಾಪ್ ಅಂತಂದರೆ ಒಂದು ರಾಸ್ಟರ್ ಬೇಸ್ ಇಮೇಜ್ ಎಡಿಟಿಂಗ್ ಸಾಫ್ಟ್ವೇರ್ ಅಂತ ಕೂಡ ಕರಿತೀವಿ. CS ಅಂದರೆ ಕ್ರಿಯೇಟಿವ್ ಸೂಟ್ ಅಂತ ಕರಿತೀವಿ. ಈ 7.0 ಆದಮೇಲೆ ಎಡೋಬ್ ಕಂಪ್ನಿಯವ್ರು ಏನು ಮಾಡಿದ್ರು, 8.0 9.0 ಅಂತ ಮಾಡಲಿಲ್ಲ ರೀ. ಅದರ ಬದಲಾಗಿ ಫೋಟೋಶಾಪ್ CS1, CS2, CS3, CS4 ಅಂತ ಈ ಥರ ಮಾಡಿದರು. ಅದರಲ್ಲಿ CS6 ನನ್ನ ಹತ್ರ ಇರ್ತಕ್ಕಂಥ ಸಾಫ್ಟ್ವೇರ್. ನಾನು ಅದನ್ನು ಮುಂದಿನ ವರ್ಷನಲ್ಲಿ ಅಪ್ಗ್ರೇಡೇಷನ್ ವರ್ಷನಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ಅಡ್ವಾನ್ಸ್ ಫೋಟೋಶಾಪ್ ಕ್ಲಾಸ್ ಮಾಡೋದು ನಾನು ಅದ್ರ ತಿಳಿಸ್ತೀನಿ. ಫೋಟೋಶಾಪ್ CC ಅಂತ ಬಂದಿದೆ. ಸದ್ಯಕ್ಕೆ ಇಟ್ಟು ಪ್ರೆಸೆಂಟಲ್ಲಿ ಇರ್ತಕ್ಕಂಥದ್ದು ಎಡೋಬ್ ಫೋಟೋಶಾಪ್ CC ವರ್ಷನ್ ಬಂತದೆ. ಎಡೋಬ್ CC ಅಂತ ಬರ್ತದೆ. ಎಡೋಬ್ ಫೋಟೋಶಾಪ್ CC ಅಲ್ಲ, ಆ್ಯಕ್ಚುಲಿ ಅದು ಎಡೋಬ್ CC ಅಂತ ಬರ್ತದೆ. ಎಡೋಬ್ CC ಒಳಗೆ ಅಂದರೆ ಕ್ರಿಯೇಟಿವ್ ಕ್ಲೌಡ್, CC ಅಂದರೆ ಕ್ರಿಯೇಟಿವ್ ಕ್ಲೌಡ್ ಅಂತ ಕರಿತೀವಿ. 2020 ವರ್ಷನ್ ಇದು ಪ್ರೆಸೆಂಟ್ಲಿ ಫೋಟೋಶಾಪ್ ಲೋಗೋ. ಇದು ಎಡೋಬ್ ಇಲಸ್ಟ್ರೇಟರ್ ಲೋಗೋ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದ್ಕೊಂಡಿರ್ತೀವಿ ನಾವು. ಆ್ಯಕ್ಚುಲಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನೂ ಆಗುತ್ತೆ, ಬಟ್ ಅಂದರೆ ಎಡೋಬ್ ಇಲಸ್ಟ್ರೇಟರ್ ಕೂಡ ಆಗುತ್ತೆ. ಇದು ಪ್ರೀಮಿಯರ್ ಪ್ರೊ ಲೋಗೋ. ಇದು ಎಡೋಬ್ ಇನ್ ಡಿಸೈನ್ ಲೋಗೋ, ಎಡೋಬ್ ಇಲಸ್ಟ್ರೇಟರ್ ಲೋಗೋ, ಎಡೋಬ್ ಇನ್ ಡಿಸೈನ್ ಲೋಗೋ, ಪ್ರೀಮಿಯರ್ ಲೋಗೋ, ಎಡೋಬ್ ಆಕ್ರೋಬ್ಯಾಟ್ ಎಡೋಬ್ ಕಂಪ್ನಿ ಲೋಗೋ ಇದು. ಇನ್ನು
ಎಡೋಬ್ ಸಿ ಸಿ ಅಂದ್ರೆ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಎಡೋಬ್ ಸಿ ಸಿ ಅಂತಕ್ಕಂಥದ್ದು ಕ್ರಿಯೇಟಿವ್ ಕ್ಲೌಡ್ ಅಂತ ಏನು ಕರಿತೀವಲ್ಲ ರೀ, ಎಡೋಬ್ ಕಂಪ್ನಿ ಒಳಗೆ ಈ ಫೋಟೋಶಾಪ್ನು ಒಂದು ಸಾಫ್ಟ್ವೇರ್. ಫೋಟೋಶಾಪ್ ಥರ ಬೇರೆ ಬೇರೆ ಸಾಫ್ಟ್ವೇರ್ ಅದಾವೆ ರೀ. ಅದರಲ್ಲಿ ಬರುವಂಥದ್ದು ಎಡೋಬ್ ಫೈರ್ಫ್ಲೈ ಅಂತ ಬರ್ತದೆ. ಮೋಸ್ಟ್ಲಿ ತಾವಿಂದ ಹೊಸದಾಗಿ ಕೇಳ್ತಾ ಇರ್ಬೋದು, ಮೋಸ್ಟ್ಲಿ ತಮ್ಮಿದು ಗೊತ್ತಿರಲಿಕ್ಕಿಲ್ಲ ಅಂತ ಅನ್ಕೋತೀನಿ. ತುಂಬ ಜನ ರೀಸೆಂಟಾಗಿ ಕೇಳಿರ್ಬೋದು ಇದನ್ನು. ಎಡೋಬ್ ಕಂಪ್ನಿಯವ್ರದ್ದು ಫೈರ್ಫ್ಲೈ ಅಂತ ಒಂದು ಸಾಫ್ಟ್ವೇರ್ ಅದ ರೀ. ಅದು ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಬ್ಯೂಟಿಫುಲ್ ಇಮೇಜಸನ್ನು ಜಸ್ಟ್ ಸೆಕೆಂಡ್ಗಳಲ್ಲಿ ನಾವು ಇದನ್ನು ಎಡಿಟಿಂಗ್ ಮಾಡ್ಬೋದಾಗಿದೆ. ಇಮೇಜನ್ನು ಎಡಿಟಿಂಗ್ ಮಾಡ್ಕೊಳ್ಳಿಕ್ಕೆ ಕೂಡ ಇದು ಹೆಲ್ಪ್ ಆಗ್ತದೆ ಫೈರ್ಫ್ಲೈ ಅಂತೇಳಿ. ಬಟ್ ನೆಕ್ಸ್ಟ್ ಬರೋಂಥದ್ದು ಪ್ರೀಮಿಯರ್ ಪ್ರೋ ಅಂತ ಬರ್ತದೆ. ಪ್ರೀಮಿಯರ್ ಪ್ರೋ ಇದನ್ನು ಫೋಟೋ ಟ್ರಿಮ್ಮಿಂಗು, ಕ್ರಾಪಿಂಗು, ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಪ್ರೀಮಿಯರ್ ಪ್ರೋ ಅಂತಂದರೆ ಇದು ಇಮೇಜಸನ್ನು ವಿಡಿಯೋನ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ, ವಿಡಿಯೋಗಳನ್ನು ಇಮೇಜನ್ನು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಇದು ನಮಗೆ ಹೆಲ್ಪ್ ಆಗ್ತದೆ. ಪ್ರೀಮಿಯರ್ ಪ್ರೋ ಎದಕ್ಕೆ ಯೂಸ್ ಆಗುತ್ತೆ? ಸಾಮಾನ್ಯವಾಗಿ ನಮಗೆ ಯೂಸ್ ಆಗುವಂಥದ್ದು ವಿಡಿಯೋಗಳನ್ನು ಎಡಿಟಿಂಗ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ಲೈಕ್ ಮೋಷನ್, ಈಗ ನೀವು ಒಂದು ವಿಡಿಯೋ ಮಾಡಿರ್ತೀರಿ ನಿಮ್ಮ ಹತ್ರ ಮೊಬೈಲ್ನಾಗ, ಅದಕ್ಕೆ ನೀವು ಸ್ಲೋ ಮೋಷನ್ ಆ ಒಂದು ವಿಡಿಯೋಗೆ ಎಫೆಕ್ಟ್ ಏನಾರ ಕೊಡ್ಬೇಕಂತ ಮಾಡಿದಿರಿ ಅಂತ ಅನ್ನೋದಾಯ್ತು ಅಂತಂದರೆ ಈ ಪ್ರೀಮಿಯರ್ ಪ್ರೋದಲ್ಲಿ ಕೂಡ ಅದನ್ನು ಎಡಿಟಿಂಗ್ ಮಾಡ್ಬೋದಾಗಿದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಎಡೋಬ್ ಇಲ್ಲಸ್ಟ್ರೇಟರ್. ಇದು ಇತ್ತೀಚಿನ ದಿನದಲ್ಲಿ ತುಂಬ ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ ಅನ್ನುವಂಥ ಒಂದು ಸಾಫ್ಟ್ವೇರ್. ಯಾವ್ಯಾವ ತುಂಬ ಪಾಪ್ಯುಲರ್ ಆಗ್ತಾ ಇರೋದು ಅಂತಂದರೆ ಅದರಲ್ಲಿ ಎಡೋಬ್ ಫೋಟೋಶಾಪ್, ಕೋರಲ್ ಡ್ರಾ, ಎಡೋಬ್ ಇಲ್ಲಸ್ಟ್ರೇಟರ್, ಎಡೋಬ್ ಇನ್ ಡಿಸೈನ್. ಈ ಎಡೋಬ್ ಇಲ್ಲಸ್ಟ್ರೇಟರ್ ಮತ್ತು ಇನ್ ಡಿಸೈನನ್ನು ಅತಿ ಹೆಚ್ಚು ನಾವು ಬಳಸೋದು ಎಲ್ಲಿ ಅಂತ ನಾನು ಕೇಳಿದ್ದು ಅಂತಂದರೆ, ನಾನು ಮೈಸೂರಿಗೆ ಹೋಗಿದ್ದೆ, ಮೈಸೂರು ಮಿತ್ರ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗಿದ್ದೆ ಒಂದು ಸಲ ವಿಸಿಟ್ ಹೋದಾಗ. ಅಲ್ಲಿ ಅವ್ರು ಹೇಳ್ತಾ ಇದ್ರು, ನಾವು ಪೇಜ್ ಮೇಕರ್ ಮೊದಲೆಲ್ಲ ಎಡೋಬ್ ಪೇಜ್ ಮೇಕರ್ ನ್ಯೂಸ್ ಪೇಪರನ್ನು ನಾವು ಪೇಜ್ ಮೇಕರಲ್ಲೆಲ್ಲ ನಾವು ಡಿಸೈನ್ ಮಾಡ್ತಾಯಿದ್ವಿ. ಬಟ್ ಇವು ಯಾರು ಪೇಜ್ ಮೇಕರ್ ಬಳಸ್ತಾ ಇಲ್ಲ. ಪೇಜ್ ಮೇಕರ್ನ ಬದಲಾಗಿ ಕೋರಲ್ ಡ್ರಾದಲ್ಲಿ ಡಿಸೈನ್ ಮಾಡ್ಕೊತೀವಿ, ಫೋಟೋಶಾಪಲ್ಲಿ ಫೋಟೋ ಕಟಿಂಗ್ ಮಾಡ್ಕೊತೀವಿ. ಎಡೋಬ್ ಇಲ್ಲಸ್ಟ್ರೇಟರ್ ಮತ್ತು ಇನ್ ಡಿಸೈನ್ನ ಬಳಸ್ಕೊಂಡು ಇವತ್ತು ನಾವು ಡಿಸೈನಿಂಗ್ ವರ್ಕ್ ಮಾಡ್ತೀವಿ ಅನ್ನೋಂಥದ್ದನ್ನು ಅವ್ರು ನಮಗೆ ತಿಳಿಸ್ತಿದ್ರು ಆ ಟೈಮಲ್ಲಿ. ಹಂಗಾಗಿ ಎಡೋಬ್ ಇಲ್ಲಸ್ಟ್ರೇಟರ್ ಎಲ್ಲ ಕಡೆ ಬಳಸಿ. ಎಡೋಬ್ ಇಲ್ಲಸ್ಟ್ರೇಟರ್ ಒಂದು ಸಾಫ್ಟ್ವೇರ್ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಇದು ಎಡೋಬ್ ಕಂಪ್ನಿಯವರದ್ದೇ. ಬಟ್ ಈ ಕೋರಲ್ ಡ್ರಾ ಓಪನ್ ಮಾಡ್ಕೊಂಡಾಗ ಕೋರಲ್ ಡ್ರಾದ ಏನು ಗ್ರಾಫಿಕ್ ಡಿಸೈನಿಂಗ್ ವರ್ಕ್ ಮಾಡ್ತೀವೋ ಸೇಮ್ ವರ್ಕನ್ನು ಕೂಡ ನೀವು ಎಡೋಬ್ ಇಲ್ಲಸ್ಟ್ರೇಟರ್ ವರ್ಕ್ ಮಾಡ್ಬೋದಾಗಿದೆ. ಇದರಲ್ಲಿ ಒಂಚೂರು ಪಿಕ್ಸಲ್ ಹೊಡೆಯೋದಿಲ್ಲ. ಈ ಫೋಟೋಶಾಪಲ್ಲಿ ನಾವು ಲೆಟರ್ ಟೈಪ್ ಮಾಡಿಕೊಂಡು ಜೂಮ್ ಮಾಡಿದ್ರೆ ಪಿಕ್ಸಲ್ ಹೊಡಿತದೆ. ಬಟ್ ಎಡೋಬ್ ಇಲ್ಲಸ್ಟ್ರೇಟರ್ನಲ್ಲಿ ಪಿಕ್ಸಲ್ ಹೊಡೆಯೋದಿಲ್ಲ. ಹಾಗಾಗಿ ಎಡೋಬ್ ಇಲ್ಲಸ್ಟ್ರೇಟರ್ ಕೂಡ ತುಂಬ ಜನ ಬಳಸ್ಕೊತಾ ಇದ್ದೀವಿ. ಇನ್ನು ಎಡೋಬ್ ಇಲ್ಲಸ್ಟ್ರೇಟರ್ ಲೋಗೋ ಕ್ರಿಯೇಷನ್ ಮಾಡ್ಕೊಳ್ಳಿಕ್ಕೆ, ಡಿಸೈನಿಂಗ್ ವರ್ಕ್ ಮಾಡ್ಕೊಳ್ಳಿಕ್ಕೆ, ಪಾಂಪ್ಲೆಟ್ ವರ್ಕ್ ಮಾಡ್ಕೊಳ್ಳಿ, ಗ್ರಾಫಿಕ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ವರ್ಕನ್ನು ಮಾಡ್ಕೊಳ್ಳಿಕ್ಕೆ ಈ ಎಡೋಬ್ ಇಲ್ಲಸ್ಟ್ರೇಟರ್ ತುಂಬಾ ಹೆಲ್ಪ್ ಆಗ್ತಾ ಇದೆ. ಇನ್ನು ಎಡೋಬ್ ಫೋಟೋಶಾಪ್, ಈಗ ನಾನು ತಮಗೆ ಶುರು ಮಾಡಲಿಕ್ಕೆ ಹೋಗ್ತಕ್ಕಂಥ ಸಬ್ಜೆಕ್ಟ್ ಬಂದುಬಿಟ್ಟು ಎಡೋಬ್ ಫೋಟೋಶಾಪ್ ಇದು ಬ್ಯೂಟಿಫುಲ್ ಗ್ರಾಫಿಕ್ಸ್ ಒಂದು ಸಾಫ್ಟ್ವೇರ್ ಇದಾಗಿದೆ. ಇದರಲ್ಲಿ ನಾವು ಫೋಟೋ ರಿಟಚ್ ಮಾಡ್ತೀವಿ, ಬ್ಯಾಕ್ಗ್ರೌಂಡ್ ಚೇಂಜಸ್ ಮಾಡ್ತೀವಿ, ಕಲರ್ ಎಫೆಕ್ಟ್ನ ಕೊಡ್ತೀವಿ. ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಇದು. ಇದರ ಮುಂದಿನ ವಿಡಿಯೋದಲ್ಲಿ ನಾನು ತಮಗೆ ಇವತ್ತಿನ ಈ ಒಂದು ಕ್ಲಾಸಸ್ಸನ್ನು ನಾನು ಮಾಡ್ತೀನಿ. ಇನ್ನು ಎಡೋಬ್ ಪ್ರೋ ಅಂತ ಬರ್ತದೆ, ಎಡೋಬ್ ಅಕ್ರೋಬಾಟ್ ಪ್ರೋ ಅಂತ ಬರ್ತದೆ. ಈ ಅಕ್ರೋಬಾಟ್ ಪ್ರೋ ಏನಪ್ಪ ಅಂತಂದ್ರೆ, ಈಗ ನಾವು ಸಾಮಾನ್ಯವಾಗಿ ಇಂಟರ್ನೆಟ್ನಾಗ ಹೋಗಿ ಒಂದು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊತೀವಿ, ಅಥವಾ PDF ಫೈಲ್ ಡೌನ್ಲೋಡ್ ಮಾಡ್ಕೊತೀವಿ, ಪ್ಯಾನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊತೀವಿ, ಅಥವಾ ಒಂದು ಹಾಲ್ ಟಿಕೆಟ್ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊತೀವಿ. ಡೌನ್ಲೋಡ್ ಮಾಡಿರ್ತಕ್ಕಂಥ ಫೈಲ್ನ ಓಪನ್ ಮಾಡ್ಕೊಳ್ಳಿಕ್ಕೆ ನಮಗಿದು ಹೆಲ್ಪ್ ಆಗ್ತದೆ. ಇನ್ನೊಂದು ವಿಚಾರಣೆಗೆ ಎಡೋಬ್ ನೀವೇನಾದರೂ ಒಬ್ಬರು ಸ್ಟೂಡೆಂಟ್ ಬಂದಿದ್ರು ನಮ್ಮಲ್ಲಿ ಒಂದು ಸಲ, ಅವ್ರ ಹತ್ರ ಒಂದು ರೆಸ್ಯೂಮ್ ಇದೆ. ರೆಸ್ಯೂಮ್ ಆಲ್ರೆಡಿ PDF ಫೈಲಲ್ಲಿ ಇದ್ದಿದ್ದು. ಸರ್ ನನ್ನ ಕಡೆ PDF ಫೈಲಲ್ಲಿ ರೆಸ್ಯೂಮ್ ಇದೆ, ಡೇಟ್ 2022 ಸರ್, ಡೇಟ್ ಚೇಂಜ್ ಮಾಡ್ಕೊಡಕ್ಕೆ ಬರುತ್ತಾ ಅಂಥೇಳಿ. ಒಬ್ಬರು ಹೇಳಿದರು, ಇಲ್ಲ PDF ಅಲ್ಲಿ ಎಡಿಟಿಂಗ್ ಮಾಡೋಕ್ಕಾಗಲ್ಲ, ಮತ್ತು ವಾಪಸ್ ಟೈಪ್ ಮಾಡಬೇಕದ ಅಂಥೇಳಿ. ಎಡೋಬ್ PDF ಫೈಲ್ ಇರತಕ್ಕಂಥದ್ದು, ಎಡೋಬ್ PDF ಅಂದರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತ ಕರಿತೀವಿ. ಎಡೋಬ್ PDF ಅಲ್ಲಿ ಇದನ್ನು ಎಡಿಟಿಂಗ್ ಕೂಡ ಮಾಡೋಕ್ಕಾಗುತ್ತೆ. ಎಡಿಟಿಂಗ್ ಮಾಡಲಿಕ್ಕೆ ಈ ಒಂದು ಅಕ್ರೋಬಾಟ್ ಪ್ರೋ ಇತ್ತಂದರೆ ನಮಗೆ ತುಂಬಾ ಅದು ಹೆಲ್ಪ್ ಆಗ್ತದೆ. ಅದರ ಮೂಲಕ ನಾವು ಕೂಡ ಎಡಿಟಿಂಗನ್ನು ಮಾಡ್ಕೋಬೋದಾಗಿದೆ. ಇನ್ನು ಎಡೋಬ್ ಲೈಟ್ ರೂಮ್ ಅಂತ ಬರ್ತದೆ. ಎಡೋಬ್ ಲೈಟ್ ರೂಮ್ ಸಾಮಾನ್ಯವಾಗಿ ಮೊಬೈಲಲ್ಲಿ ಕೂಡ ನೀವು ಹಾಕ್ಬೋದು. ಇದನ್ನು ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ ಹೋಗಿ ತಾವು ಎಡೋಬ್ ಲೈಟ್ ರೂಮ್ ಅಂತ ಹೊಡೆದ್ರೆ ನಿಮಗೆ ಅದು ಪ್ಲೇಸ್ಟೋರಲ್ಲಿ ಆ್ಯಪನ್ನು ಹಾಕೊಂಡು ಇನ್ಸ್ಟಾಲೇಷನ್ ಕೂಡ ಮಾಡ್ಕೋಬೋದು. ಮೊಬೈಲ್ ಫೋಟೋಗಳಲ್ಲಿ ತೆಗೆದಿರ್ತಕ್ಕಂಥ ಫೋಟೋಗೆ ತುಂಬ ರಿಚ್ನೆಸ್, ತುಂಬ ಕ್ವಾಲಿಟಿ ಕೊಡಲಿಕ್ಕೆ ತುಂಬ ಹೆಲ್ಪ್ ಆಗ್ತಾಯಿದೆ. ಲೈಟ್ ರೂಮ್ ಅಂತ ಬರ್ತದೆ ಎಡೋಬ್ ಲೈಟ್ ರೂಮ್. ನಾವು ಸಾಮಾನ್ಯ ಕರಿಜ್ಮಾ ಆಲ್ಬಮ್ ಮಾಡಬೇಕಂತಂದರೆ ಈ ಎಡೋಬ್ ಲೈಟ್ ರೂಮಲ್ಲಿ ತುಂಬ ಚೆನ್ನಾಗಿ ಎಫೆಕ್ಟ್ ಬರ್ತಾ ಇದ್ದಾವೆ. ಕೆಲವು ಕರಿಜ್ಮಾ ಆಲ್ಬಮ್ ಎಲ್ಲ ಮಾಡಲಿಕ್ಕೆ, ಫೋಟೋ ಕಾಂಟೆಂಟ್, ಫೋಟೋ ಬ್ಯಾಕ್ಗ್ರೌಂಡ್ಸ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಆಗುವಂಥ ಒಂದು ಸಾಫ್ಟ್ವೇರ್ ಇದು ಎಡೋಬ್ ಲೈಟ್ ರೂಮ್ ಅಂತೇಳಿ. ಇನ್ನು ಎಡೋಬ್ ಇನ್ ಡಿಸೈನ್, ಆಗಲೇ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಎಡೋಬ್ ಇನ್ ಡಿಸೈನು, ಎಡೋಬ್ ಇಲ್ಲಸ್ಟ್ರೇಟರ್ ಇವತ್ತು ಅತಿ ಹೆಚ್ಚು ಬಳಸ್ಕೊತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ಕೊಡ್ತಾ ಇದ್ದೆ. TDS ವರ್ಕನ್ನು ಮಾಡ್ಕೋಬೋದು. ಇವ್ರಿಗೆ ಕೆಲವೊಂದು TDS ವರ್ಕನ್ನು ಮಾಡ್ಕೊಂಡು ಹಲವು ಕೆಲವೊಂದು ವೆಲ್ಕಮ್ಸ್ ಕ್ರಿಯೇಟಿವಿಟಿಗಳನ್ನು ಕೆಲವೊಂದು ನಾವು ನೋಡಿರ್ಬೋದು, ಕೆಲವೊಂದು ಕ್ಲಿಪ್ ಆರ್ಟ್ಸ್ಗಳೆಲ್ಲ ನೋಡಿರ್ಬೋದು. ಕೆಲವು ವೆಲ್ಕಮ್ ಕ್ಲಿಪ್ ಆರ್ಟ್ಸ್ ಆಗಿರ್ಬೋದು, ವೋಟ್ ಆಫ್ ಥ್ಯಾಂಕ್ಸ್ ಕ್ಲಿಪ್ ಆರ್ಟ್ಸ್ಗಳಾಗಿರ್ಬೋದು. ನಾವು ಗೂಗಲೆಲ್ಲ ಹೋಗಿ ತೊಗೊಂಡು ಬರ್ತಾವೆ, ಅದೆಲ್ಲ ಓಣಾನ ಹೋಗಿ ಕ್ರಿಯೇಟ್ ಮಾಡ್ಬೋದಾಗಿದೆ ಇದರೊಳಗೆಲ್ಲ. ಇನ್ನು ನೆಕ್ಸ್ಟ್ ಬರುವಂಥ ಡ್ರೀಮ್ ವ್ಯೂವರ್ ಅಂತ ಬರ್ತದೆ. ಈ ಡ್ರೀಮ್ ವ್ಯೂವರ್ ಅನ್ನುವಂಥದ್ದು ಇದು ಕೂಡ ಒಂದು ಸಾಫ್ಟ್ವೇರ್. ಇದು ವೆಬ್ಸೈಟ್ ಡಿಸೈನಿಂಗ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ವೆಬ್ಸೈಟ್ ಫಾರ್ ಎಕ್ಸಾಂಪಲ್, ಈಗ ನಮ್ಮದೊಂದು ಓನ್ ವೆಬ್ಸೈಟ್ ಮಾಡ್ತಾಯಿದ್ದೀನಿ. ವೆಬ್ಸೈಟಲ್ಲಿ ಗ್ರಾಫಿಕ್ಸಲ್ಲಿ ಆ ಒಂದು ವೆಬ್ಸೈಟ್ನ ಡಿಸೈನ್ ಮಾಡುವಾಗ ಈ ಒಂದು ಸಾಫ್ಟ್ವೇರ್ ತುಂಬಾ ನಮ್ಗೆ ಹೆಲ್ಪ್ಫುಲ್ ಆಗ್ತದೆ. ಇನ್ನು ಆಫ್ಟರ್ ಎಫೆಕ್ಟ್ ಅಂತ ಬರ್ತದೆ. ಆಫ್ಟರ್ ಎಫೆಕ್ಟ್ ಇದು ಕೂಡ ಲೋಗೋ ಕ್ರಿಯೇಷನ್ ಮಾಡ್ಕೊಳ್ಳಿಕ್ಕೆ, ಕೆಲವೊಂದು ವಿಜುವಲ್ ಎಫೆಕ್ಟ್ನ ಕೊಡಲಿಕ್ಕೆ ಆಫ್ಟರ್ ಎಫೆಕ್ಟ್ನ ತುಂಬ ಚೆನ್ನಾಗಿದೆ, ನಾವು ಯೂಸ್ ಮಾಡ್ಕೋಬೋದಾಗಿದೆ. ಇದನ್ನು ವಿಡಿಯೋ ಎಡಿಟಿಂಗ್ ಕೂಡ ಇದ್ರೊಳಗೆ ಕೂಡ ಮಾಡ್ಕೊಳ್ಳಿಕ್ಕಾಗತ್ತೆ. ಇವಿಷ್ಟು ಎಡೋಬ್ CCಯಲ್ಲಿ ಬರ್ತಕ್ಕಂಥ ಸಾಫ್ಟ್ವೇರ್ಗಳು. ಅಂದರೆ ಎಡೋಬ್ CCಯಲ್ಲಿ ಬರ್ತಕ್ಕಂಥ ಬರೀ ಫೋಟೋಶಾಪ್ ಒಂದೇ ಅಲ್ಲ, ನಾನು ಹೇಳಿಕೊಂಡಂಥ ವಿಚಾರ
ತಮಗೆಲ್ಲ ಏನಂತಂದರೆ ಎಡೋಬ್ ಕಂಪ್ನಿಯವರು CC ಒಂದೇ ಅಲ್ಲ, ಎಡೋಬ್ CCಯಲ್ಲಿ ಫೋಟೋಶಾಪ್ ಒಂದೇ ಸಾಫ್ಟ್ವೇರ್, ಫೋಟೋಶಾಪ್ ಥರನೇ ಎಡೋಬ್ ಲೈಟ್ ರೂಮ್, ಎಡೋಬ್ ಇನ್ ಡಿಸೈನ್, ಎಡೋಬ್ ಡ್ರೀಮ್ ವೀವರ್, ಎಡೋಬ್ ಆಫ್ಟರ್ ಎಫೆಕ್ಟ್, ಎಡೋಬ್ ಫೈರ್ ಫ್ಲೈ, ಎಡೋಬ್ ಪ್ರೀಮಿಯರ್ ಪ್ರೋ, ಎಡೋಬ್ ಇಲ್ಲಸ್ಟ್ರೇಟರ್, ಎಡೋಬ್ ಫೋಟೋಶಾಪ್, ಎಡೋಬ್ ಆಕ್ರೋಬ್ಯಾಟ್ ಪ್ರೋ, ಹೀಗೆ ಬೇರೆ ಬೇರೆ ಸಾಫ್ಟ್ವೇರ್ ಕೂಡ ಲಾಂಚ್ ಮಾಡಿದ್ದಾರೆ ಅನ್ನೋದು ತಮಗೆ ಗೊತ್ತಿರಲಿ ಅನ್ನೋ ಉದ್ದೇಶಕ್ಕೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಡೈರೆಕ್ಟ್ ನಾನು ಪ್ರಾಕ್ಟಿಕಲ್ಗೆ ಹೋಗ್ತೀನಿ. ಈಗ ಇದಿಷ್ಟು ಇವತ್ತಿನ ಎಡೋಬ್ CC ಬಗ್ಗೆ ಸಂಬಂಧಪಟ್ಟಂಥದ್ದು. ಇನ್ನು ಫೋಟೋಶಾಪಲ್ಲಿ ನಾನು ಇವತ್ತಿನ ತಮಗೆ ಯೂಟ್ಯೂಬ್ನ ವಿಡಿಯೋದಲ್ಲಿ ಫೋಟೋಶಾಪ್ 7.0 ಮೂಲಕ ನಾನು ಕ್ಲಾಸಸ್ಸನ್ನು ಶುರು ಮಾಡ್ತೀನಿ. ಮೊದಲು ಹೇಗೆ ಓಪನ್ ಮಾಡ್ಕೋಬೇಕಂದ್ರೆ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡ್ಕೋಬೇಕು. ನಮ್ಮ ಹತ್ರ ಫೋಟೋಶಾಪ್ ಆಲ್ರೆಡಿ ಇತ್ತು ಅಂತಂದರೆ ನೀವು ಜಸ್ಟ್ ಇಲ್ಲಿ ಸ್ಟಾರ್ಟ್ ಬಟನಲ್ಲಿ ಎಡೋಬ್ ಅಂತ ಕೊಟ್ಟುಬಿಟ್ರಿ. ಎಡೋಬ್ ಕೊಟ್ಟ ತಕ್ಷಣ ಎಡೋಬಲ್ಲಿ ಯಾವ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾವೆ ಅವೆಲ್ಲ ಇಲ್ಲಿ ಪಾಪಪ್ ಆಗಿರ್ತದೆ, ಪಾಪಪ್ ಸ್ಕ್ರೀನ್ ಬಂದಿರ್ತದೆ. ನನಗೆ 7.0ದಲ್ಲಿ ಇವತ್ತಿನ ಕ್ಲಾಸ್ 7.0 ಶುರು ಮಾಡ್ತೀನಿ. ಮೊದಲು ಫೋಟೋಶಾಪ್ 7.0ದಲ್ಲಿ ಹೇಳಿ, ನಂತರ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಅಪ್ಗ್ರೇಡೇಷನ್ ವರ್ಷನ್ ಆಗಿರ್ತಕ್ಕಂಥ ಎಡೋಬ್ CCಯಲ್ಲಿ, ಎಡೋಬ್ CS6ನಲ್ಲಿ ಕ್ಲಾಸಸ್ಸನ್ನು ಕೆಲವೊಂದು ಹೇಳಿಕೊಡ್ತೀನಿ. ಇವತ್ತಿನ ಇಂಟ್ರಡಕ್ಷನ್ ಕ್ಲಾಸಲ್ಲಿ ನಾನು ನಿಮಗೆ ಫೋಟೋಶಾಪ್ 7.0 ಶುರು ಮಾಡ್ತಾ ಇದ್ದೀನಿ. ಎಡೋಬ್ ಫೋಟೋಶಾಪ್ 7.0 ಓಪನ್ ಮಾಡ್ಕೊಂಡ ತಕ್ಷಣ ನಮಗೆ ಓಪನ್ ಆಗ್ತಾ ಇದೆ. ಇದು ಲೋಗೋ 7.0. ನಾನು ಆಗಲೇ ಹೇಳಿದಂಗೆ ಥಾಮಸ್ ನಾಲ್, ಇದರಲ್ಲಿ ಸೀತಾರಾಮ್ ನಾರಾಯಣ್, ಮಾರ್ಕ್ ಜುಗರ್ಬರ್ಗ್ ಇವರೆಲ್ಲ ತುಂಬ ಜನರ ಕಾಂಟ್ರಿಬ್ಯೂಷನ್ ಕೂಡ ಇದರಲ್ಲಿದೆ. ಯಾವಾಗ ನಾವು ಫೋಟೋಶಾಪನ್ನು ಓಪನ್ ಮಾಡ್ತೀವಿ, ಫೋಟೋಶಾಪನ್ನು ಓಪನ್ ಆದ ಈ ಥರ ನಮಗೆ ಕಾಂಪೋನೆಂಟ್ ಸ್ಕ್ರೀನ್ ಕಣ್ಣಿಗೆ ಕಾಣುತ್ತೆ. ಇದಕ್ಕೆ ನಾವು ಎಡೋಬ್ ಫೋಟೋಶಾಪ್ ಕಾಂಪೋನೆಂಟ್ ಸ್ಕ್ರೀನ್ ಅಂತ ಕರಿತೀವಿ. ಇಲ್ಲಿ ಮೇಲೆ ಕಾಣುತ್ತದಲ್ರಿ, ಇದಕ್ಕೆ ನಾವು ಟೈಟಲ್ ಬಾರ್ ಅಂತ ಕರಿತೀವಿ. ಯಾವ ಟೈಟಲ್ ಓಪನ್ ಮಾಡಿ, ಟೈಟಲ್ ಅಂದ್ರೇನು, ಟೈಟಲ್ ತೋರಿಸುತ್ತೆ ಯಾವ ಅಪ್ಲಿಕೇಶನ್ ಓಪನ್ ಮಾಡಿದ್ದೀವಿ ಅಂತ. ಫೋಟೋಶಾಪ್ ಇದ್ದರೆ ಫೋಟೋಶಾಪ್, ಕೋರಲ್ಡ್ರಾ ಇದ್ದರೆ ಕೋರಲ್ಡ್ರಾ, ಪೇಜ್ ಮೇಕರ್ ಇದ್ದರೆ ಪೇಜ್ ಮೇಕರ್, ಅದು ತೋರಿಸ್ತಾ ಇರ್ತದೆ. ಇದು ಫೋಟೋಶಾಪ್ ತೋರಿಸ್ತಾ ಇದೆ ಇಲ್ಲಿ, ಇದು ಟೈಟಲ್ ಬಾರ್ ಅಂತ ಕರಿತೀವಿ. ಇದು ಮಿನಿಮೈಸ್, ಮ್ಯಾಕ್ಸಿಮೈಸ್ ಆ್ಯಂಡ್ ಕ್ಲೋಸ್ ಬಟನ್, ಇದಕ್ಕೆ ನಾವು ಕಂಟ್ರೋಲ್ ಬಾಕ್ಸಸ್ ಅಂತಲೂ ಕೂಡ ನಾವು ಕರಿತೀವಿ. ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಮಿನಿಮೈಸ್ ಆಗುತ್ತೆ. ಜಸ್ಟ್ ಲೈಕ್ ಮಿನಿಮೈಸ್ ಅಂದರೆ ಇಲ್ಲಿ ಕೆಳಗಡೆ ಬಂದಿರ್ತದೆ, ಮತ್ತು ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೆ ಮ್ಯಾಕ್ಸಿಮೈಸ್ ಆಗ್ತದೆ. ಮಿನಿಮೈಸು, ಮ್ಯಾಕ್ಸಿಮೈಸು ಮತ್ತು ಕ್ಲೋಸ್ ಬಟನ್. ಅಪ್ಲಿಕೇಶನ್ ಬೇಡ ನನಗೆ ವರ್ಕ್ ಮುಗಿತು ಅಂತಂದಮೇಲೆ ನಾವು ಇದನ್ನು ಕ್ಲೋಸ್ ಮಾಡ್ಕೊಳಕ್ಕೆ ಇದು ಹೆಲ್ಪ್ ಆಗ್ತದೆ. ಸಾಮಾನ್ಯವಾಗಿ ಇದೆಲ್ಲರಿಗೂ ಗೊತ್ತಿರ್ತದೆ, ಎಲ್ಲ ಅಪ್ಲಿಕೇಶನ್ ಕೂಡ ಬಂದಿರ್ತದೆ. ಇನ್ನು ಇಲ್ಲಿ ಕೆಳಗಡೆ ಈ ಮೆನು ಬಾರ್ ಇದೆ, ಇಲ್ಲಿ ಫೈಲು, ಎಡಿಟ್ ಅಂತೆಲ್ಲ ಇದಾವಲ್ಲ, ಇದನ್ನು ನಾವು ಮೆನು ಬಾರ್ ಅಂತ ಕರಿತೀವಿ. ಫೈಲ್ ಮೆನು ಬಾರ್, ಎಡಿಟ್ ಮೆನು ಬಾರ್, ಇಮೇಜ್ ಮೆನು ಬಾರ್, ಲೇಯರ್ ಮೆನು ಬಾರ್, ಸೆಲೆಕ್ಟ್ ಮೆನು ಬಾರ್, ಫಿಲ್ಟರ್ ಮೆನು ಬಾರ್, ವ್ಯೂ, ವಿಂಡೋಸ್ ಆ್ಯಂಡ್ ಹೆಲ್ಪ್ ಮೆನು ಬಾರ್. ಇವುಗಳಿಗೆ ನಾವು ಮೆನು ಬಾರ್ ಅಂತ ಕೂಡ ಕರಿತೀವಿ. ಇದು ಟೈಟಲ್ ಬಾರ್, ಇದು ಮೆನು ಬಾರ್. ಇನ್ನು ಕೆಳಗಡೆ ಅದಲ್ರಿ, ಈ ಮೆನು ಬಾರ್ ಕೆಳಗಡೆ ಅದಾವಲ್ರಿ, ಇದಕ್ಕೆ ಆಪ್ಷನ್ಸ್ ಬಾರ್ ಅಂತ ಕರಿತೀವಿ ರೀ. ಆಪ್ಷನ್ಸ್ ಬಾರ್ ಅಂದರೆ ಏನಂತಂದರೆ ಯಾವ ಟೂಲ್ಸನ್ನು ಕ್ಲಿಕ್ ಮಾಡ್ತೀವೋ ಆ ಟೂಲ್ಸ್ಗೆ ಸಂಬಂಧಪಟ್ಟಂಥ ಆಪ್ಷನ್ಸ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ, ಹಾಗಾಗಿ ಇದಕ್ಕೆ ನಾವು ಆಪ್ಷನ್ಸ್ ಬಾರ್ ಅಂತ ಕರಿತೀವಿ. ಸೊ ಇದು ಆಪ್ಷನ್ಸ್ ಬಾರ್ ಅಂತ ಕರಿತೀವಿ. ಇನ್ನು ಈ ಕಡೆ ಬರುವಂಥದ್ದು ಇದು ಪ್ಯಾಲೆಟ್ ಅಂತ ಕರಿತೀವಿ. ಪ್ಯಾಲೆಟ್ ಅಂದರೆ ಇದರಲ್ಲಿ ಬರುವಂಥದ್ದು ನೇವಿಗೇಟರ್ ಪ್ಯಾಲೆಟು, ಇನ್ಫಾರ್ಮೇಷನ್ ಪ್ಯಾಲೆಟು, ಲೇಯರ್ ಪ್ಯಾಲೆಟು, ಕಲರ್ ಪ್ಯಾಲೆಟು, ಸ್ವಾಚಸ್ ಪ್ಯಾಲೆಟು, ಹಿಸ್ಟ್ರಿ ಪ್ಯಾಲೆಟು, ಟೂಲ್ಸ್ ಪ್ರಿಸೆಟ್ ಪ್ಯಾಲೆಟು, ಚಾನಲ್ ಪ್ಯಾಲೆಟ್, ಪಾತ್ ಪ್ಯಾಲೆಟ್, ಹಿಂಗೆ ಬೇರೆ ಬೇರೆ ಪ್ಯಾಲೆಟನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಫೋಟೋಶಾಪು. ಇದರಲ್ಲಿ ಅತಿ ಹೆಚ್ಚು ನಾವು ಬಳಸುವಂಥದ್ದು ಲೇಯರ್ ಪ್ಯಾಲೆಟ್ನ ತುಂಬ ಬಳಸ್ಕೊತಾ ಇರ್ತೀವಿ. ಲೇಯರ್ ಪ್ಯಾಲೆಟು, ಆ್ಯಕ್ಷನ್ ಪ್ಯಾಲೆಟ್ನು ಕೂಡ ಬಳಸ್ಕೊತಾ ಇರ್ತೀವಿ. ಅದೇ ಮುಂದಿನ ವಿಡಿಯೋಗಳಲ್ಲಿ ತಮಗೆ ಅದನ್ನು ತಿಳಿಸ್ಕೊಡ್ತೀನಿ ನಾನು. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಕೆಲವೊಂದನ್ನು ಮಾತ್ರ ಬೇಸಿಕ್ ಟೂಲ್ಸನ್ನು ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ. ನೀವು ಫೋಟೋಶಾಪ್ ಓಪನ್ ಆದಾಗ ಈ ಥರ ಕಾಂಪೋನೆಂಟ್ ಸ್ಕ್ರೀನ್ ಓಪನ್ ಆಗುತ್ತೆ. ನಾವು ಫೋಟೋಶಾಪಲ್ಲಿ ವರ್ಕ್ ಮಾಡಬೇಕಂತಂದರೆ ಒಂದು ನ್ಯೂ ಪೇಜ್ ತೊಗೋಬೇಕು, ಹೊಸ ಪೇಜ್ ತೊಗೋಬೇಕು, ಇಲ್ಲ ಒಂದು ಇಮೇಜನ್ನು ತೊಗೋಬೇಕಾಗ್ತದೆ. ಇಮೇಜನ್ನು ಯಾವ ಥರ ತೊಗೋಬೇಕು ಅಂತಂದರೆ ನಾವು ಇಲ್ಲಿ ಫೈಲ್ ಮೆನು ಬಾರಿಗೆ ಹೋಗಿ ಓಪನ್ ಅಂತ ಕೊಟ್ಟರು ಕೂಡ ಓಪನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ರೀಸೆಂಟಾಗಿ ನಾವು ಯಾವ ಒಂದು ಬ್ರೌಸಲ್ಲಿ ಓಪನ್ ಮಾಡ್ಕೊಂಡಿರ್ತೀವೋ ಅದು ಓಪನ್ ಆಗಿರುತ್ತೆ, ಇಮೇಜ್ ಓಪನ್ ಆಗ್ತದೆ. ಒಂದು ಇಮೇಜನ್ನು ಓಪನ್ ಮಾಡ್ಕೋಬೇಕಂದ್ರೆ ಲೈಕ್ ಈ ಥರ ಓಪನ್ ಮಾಡ್ಕೊಂಡೆ ನಾನು. ಯಾವ ಡ್ರೈವಲ್ಲಿ ಡಬಲ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇನ್ನೊಂದು ಇಮೇಜನ್ನು ಯಾವ ಥರ ಓಪನ್ ಮಾಡ್ಕೋಬೋದು ಅಂತಂದರೆ ನಾವು ಈ ಖಾಲಿ ಹೊರಗಡೆ ಪೇಜಲ್ಲಿ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಓಪನಿಂಗ್ ಡೈಲಾಗ್ ಬಾಕ್ಸ್ ಬರುತ್ತೆ. ಓಪನಿಂಗ್ ಡೈಲಾಗ್ ಬಾಕ್ಸ್ ಬಂದ ಮೇಲೆ ಈ ಒಂದು ಡೈಲಾಗ್ ಬಾಕ್ಸಲ್ಲಿ ಯಾವ ಡ್ರೈವಲ್ಲಿ ನೀವು ಫೋಟೋ ಪಿಕ್ಚರ್ನ ಇಟ್ಟಿದ್ದೀರಿ, ದಿಸ್ ಪಿ ಸಿಯಲ್ಲಿ ಹೋಗಿ ಡಿ ಡ್ರೈವ್ದಲ್ಲಿ ಅಥವಾ ಡೌನ್ಲೋಡಲ್ಲಿ ನಿಮ್ಮ ಫೋಟೋಗಳಿದ್ವು ಅಂತಂದರೆ ನೀವು ಆ ಯಾವ್ಯಾವ ಡ್ರೈವ್ನಲ್ಲಿ ಫೋಟೋಗಳನ್ನ ಇಟ್ಟಿರ್ತೀರಿ ಆ ಡ್ರೈವನ್ನು ಇಮೇಜನ್ನು ಓಪನ್ ಮಾಡಿಕೊಂಡು ಫೋಟೋಗಳನ್ನು ಓಪನ್ ಮಾಡ್ಕೊಂಡು ನೀವು ಫೋಟೋಗಳನ್ನ ಎಡಿಟಿಂಗ್ ಮಾಡ್ಕೋಬೋದಾಗಿದೆ. ಈಗ ಉದಾಹರಣೆಗೆ ಯಾವುದೋ ಒಂದು ಫೋಟೋನ ಇಮೇಜನ್ನು ಓಪನ್ ಮಾಡ್ಕೊಂಡು ತಿಳ್ಕೊಳ್ಳಿ, ಒಂದು ಫೋಟೋ ಇಮೇಜ್ ಓಪನ್ ಮಾಡಿಕೊಂಡೆ. ಈಗ ಈ ಫೋಟೋ ಓಪನ್ ಮಾಡ್ಕೊಳ್ಳೋ ರೀತಿ ಹೀಗೆ ಫೈಲ್ ಮೆನು ಬಾರದಲ್ಲಿ ಹೋಗಿ ಓಪನ್ ಅಂತ ಕೂಡ ಕೊಟ್ಟರು ಓಪನ್ ಆಗುತ್ತೆ, ಅಥವಾ ಡಬಲ್ ಕ್ಲಿಕ್ ಮಾಡ್ಕೊಂಡ್ರೂ ಆಗುತ್ತೆ, ಕಂಟ್ರೋಲ್ ಕೂಡ ಕೊಟ್ಟರು ಓಪನ್ ಆಗುತ್ತೆ. ಓಪನ್ ಇಮೇಜನ್ನು ಓಪನ್ ಮಾಡಿದ ತಕ್ಷಣ ಈ ಥರ ಇಮೇಜ್ ಓಪನ್ ಆಗುತ್ತೆ. ನಾವು ಮಾಡಬೇಕಿರ್ತಕ್ಕಂಥ ಕೆಲಸ ಏನಂದರೆ ಫೋಟೋಶಾಪಲ್ಲಿ ಇಮೇಜ್ ಓಪನ್ ಆದ ತಕ್ಷಣ ಫಸ್ಟ್ ಮಾಡಬೇಕು ಮೊದಲನೇ ಕೆಲಸ ಇಮೇಜನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಾರ್ದು. ಯಾಕೆ ಡೂಪ್ಲಿಕೇಟ್ ಮಾಡ್ಕೋಬೇಕಂದ್ರೆ ಒಂದು ವೇಳೆ ನೀವು ಡೂಪ್ಲಿಕೇಟ್ ಮಾಡದೆ ಹೋದರೆ ಏನಾಗುತ್ತೆ ಅಂತಂದರೆ ಆ ಒರಿಜಿನಲ್ ಪಿಕ್ಚರ್ ಮೇಲೆ ಈಗ ಇದು ಒರಿಜಿನಲ್ ಫೋಟೋ ಇದೆ ಅಂತ ತಿಳ್ಕೊಳ್ಳಿ, ಇದ್ರ ಮೇಲೆ ಏನಾರ ಎಫೆಕ್ಟ್ ಕೊಟ್ಬಿಟ್ರೆ ಈ ಒರಿಜಿನಲ್ ಫೋಟೋ ಅಪ್ಪಿತಪ್ಪಿ ನಾವು ಬೈತಪ್ಪಿ ಕಂಟ್ರೋಲೈಸ್ ಮಾಡಿಬಿಟ್ರೆ ಸೇವ್ ಹೋಗ್ಬಿಡ್ತದೆ. ಅದ್ರಗೋಸ್ಕರ ಇಮೇಜನ್ನು ಡೂಪ್ಲಿಕೇಟ್ ಮಾಡೋದನ್ನು ಮಾತ್ರ ನಾವು ಮರಿಬಾರ್ದು. ಫೋಟೋ ಓಪನ್ ಮಾಡ್ಕೊಂಡ ತಕ್ಷಣ ಡೂಪ್ಲಿಕೇಟ್ ಮಾಡ್ಕೋಬೇಕು. ಹೇಗೆ ಡೂಪ್ಲಿಕೇಟ್ ಮಾಡೋದು ಅಂತಂದರೆ ಇಲ್ಲಿ ಟೈಟಲ್ನಾಗ ಹೋಗಿ ರೈಟ್ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕೊಡ್ರಿ, ಒಂದು ಡೂಪ್ಲಿಕೇಟ್ ಇಮೇಜ್ ಓಪನ್ ಆಗುತ್ತೆ. ಇದರ ಒಂದು ಕನ್ಫ್ಯೂಸ್ ಅದ ಕೆಲವರಿಗೆ, ಏನಂತ ಇದು ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಅದು ಗೊತ್ತೇ ಆಗೋದಿಲ್ಲ. ಡೂಪ್ಲಿಕೇಟ್ ಮತ್ತು ಒರಿಜಿನಲ್ನ ಹೆಂಗೆ ಫೈಂಡ್ ಮಾಡ್ಬೇಕು ನಾವು ಅಂತಂದರೆ ಇಲ್ಲಿ ಫೈಲ್ ನೇಮ್ ಬಂದಿರ್ತದಲ್ಲ, ಇಲ್ಲಿ ಕಲರ್ ಮೋಡ್ ನೋಡ್ರಿ, ಇಲ್ಲಿ ಫೋಟೋ ಓಪನ್ ಮಾಡ್ಕೊಂಡಾಗ ಇದು ಫೈಲ್ ನೇಮು, ಇದು
RGB ಕಲರ್ ಮೋಡಲ್ ಇದೆ. ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳೋದು ಹೇಗೆ? ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಇಲ್ಲಿನೂ ಮಾಡ್ಕೋಬೋದು, ಅಥವಾ ಇಮೇಜ್ ಮೆನು ಬಾರದಲ್ಲಿ ಹೋಗಿ ಡೂಪ್ಲಿಕೇಟ್ ಅಂತ ಕೊಟ್ಟು ಓಕೆ ಅಂತ ಕೊಟ್ಟರು ಡೂಪ್ಲಿಕೇಟ್ ಆಗುತ್ತೆ. ಇಲ್ಲಿ ಡೂಪ್ಲಿಕೇಟ್ ಆದಾಗ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಹೆಂಗೆ ಫೈಂಡ್ ಮಾಡೋದು ಹೆಂಗೆ ಅಂತಂದರೆ ಇಲ್ಲಿ ಕಾಪಿ ಅಂತ ಬಂದಿರ್ತದೆ. ಇಲ್ಲಿ ಕಾಪಿ ಅಂತ ಬಂದಿರತಕ್ಕಂಥದ್ದು ಇದು ಡೂಪ್ಲಿಕೇಟ್ ಇಮೇಜ್ ಅಂತ ಅರ್ಥ. ಕಾಪಿ ಅಂತ ಬರೆದಿರುವಂಥ ಇಮೇಜ್ ಒರಿಜಿನಲ್ ಅಂತ ಅರ್ಥ. ಒರಿಜಿನಲ್ನ ಸದ್ಯ ಕ್ಲೋಸ್ ಮಾಡ್ತೀನಿ, ಅದರಲ್ಲಿ ಏನೂ ನಾನು ಎಫೆಕ್ಟ್ನ ಅಪ್ಲೈ ಮಾಡೋದಿಲ್ಲ. ಸೊ ಇಮೇಜನ್ನು ಓಪನ್ ಮಾಡ್ಕೊಂಡ ತಕ್ಷಣ ಈಗ ಏನಾಗಿದೆ, ಇದು ಫೋಟೋ ಮಿರರ್ ಅಂದ್ರೆ ಈಗ ಸದ್ಯಕ್ಕೆ ನಾವು ರೊಟೇಟ್ ಮಾಡ್ಕೋಬೇಕಾಗಿದೆ. ಇಮೇಜ್ ಓಪನ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಮೇಜನ್ನು ರೊಟೇಷನ್ ಯಾವ ಥರ ಮಾಡ್ಕೋಬೇಕಂತಂದರೆ ಇಮೇಜ್ ಬರಬಾರ್ದಲ್ಲಿ ಹೋಗಿ ರೊಟೇಟ್ ಕ್ಯಾನ್ವಾಸ್ ಅಂತಿದೆ. ಇಲ್ಲಿ 180 ಡಿಗ್ರಿ, 90 ಡಿಗ್ರಿ, CCW, 90 ಡಿಗ್ರಿ CW, ಮತ್ತು ಇದರಲ್ಲಿ ಫ್ಲಿಪ್ ಕ್ಯಾನ್ವಾಸ್ ಹಾರಿಜೆಂಟ್ಲಿ, ಫ್ಲಿಪ್ ಕ್ಯಾನ್ವಾಸ್ ವರ್ಟಿಕಲಿ ಹಿಂಗೆ ಬಂದಿರ್ತದೆ. ಇದರಲ್ಲಿ 180 ಡಿಗ್ರಿ ರೊಟೇಟ್ ಆಗುತ್ತೆ. CCW ಇಲ್ಲಿ 90 ಡಿಗ್ರಿ ಎರಡು ಅದಾವೆ, CCW ಮತ್ತು CW ಅಂತ. CCW ಅಂದರೆ ಏನಂತಂದರೆ ಇದು ಕೌಂಟರ್ ಕ್ಲಾಕ್ ವೈಸ್, ಅಂದರೆ ಗಡಿಯಾರ ಮುಳ್ಳಿನ ಉಲ್ಟಾ. CW ಅಂದರೆ ಕ್ಲಾಕ್ ವೈಸ್, ಗಡಿಯಾರ ಥರನೇ. ಈಗ ನಮಗೆ ಈ ಫೋಟೋನ ತಿರುಗಿಸ್ಕೋಬೇಕು, ಕೌಂಟರ್ ಕ್ಲಾಕ್ ವೈಸ್ ಮಾಡ್ಕೋಬೇಕು. ಈಗ ಕೌಂಟರ್ ಕ್ಲಾಕ್ ವೈಸ್ ಕೊಟ್ಟರೆ ಇಮೇಜ್ ರೊಟೇಟ್ ಆಯಿತು. ಇಮೇಜನ್ನು ಓಪನ್ ಮಾಡಿಕೊಂಡೆ. ಈ ಇಮೇಜನ್ನು ಓಪನ್ ಆದ ಮೇಲೆ ಇವತ್ತಿನ ವಿಡಿಯೋದೊಳಗೆ ನಾನು ಎಡೋ ಫೋಟೋಶಾಪಲ್ಲಿ ಇಲ್ಲಿ ಟೂಲ್ಸ್ ಬರ್ತಾವಲ್ರಿ, ಇವತ್ತಿನ ಟೂಲ್ಸಲ್ಲಿ ಕೆಲವೊಂದು ಟೂಲ್ಸನ್ನು ಮಾತ್ರ ತಿಳಿಸ್ಕೊಡ್ತೀನಿ. ಅದರಲ್ಲಿ ಮೊದಲಿಗೆ ಬರುವಂಥದ್ದು ಮೂವ್ ಟೂಲ್ ಅಂತ ಬರ್ತದೆ. ಫೋಟೋಶಾಪಲ್ಲಿ ಬರುವಂಥ ಮೂವ್ ಟೂಲ್ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಇಮೇಜನ್ನು ಮೂವ್ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗ್ತದೆ. ಮೂಮೆಂಟ್ ಮಾಡ್ಕೊಳ್ಳಿಕ್ಕೆ, ಮೂವ್ ಮಾಡಲಿಕ್ಕೆ, ಸೆಲೆಕ್ಟ್ ಮಾಡಲಿಕ್ಕೆ, ಡ್ರ್ಯಾಗ್ ಮಾಡಲಿಕ್ಕೆ, ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅತಿ ಹೆಚ್ಚು ಪಾತ್ರನ ಇದ್ರ ವಹಿಸುತ್ತೆ. ಇದರ ಶಾರ್ಟ್ಕಟ್ ಕೀ ಬಂದು ವಿ. ಸೊ ಜಸ್ಟ್ ವಿ. ಇನ್ನು ನೆಕ್ಸ್ಟ್ ಇದ್ರ ಪಕ್ಕದಲ್ಲೇ ಇದಲ್ಲ, ಇದರಲ್ಲಿ ಬಂದುಬಿಟ್ಟು ಒಂದೇದು ರೆಕ್ಟ್ಯಾಂಗಲ್ ಮಾರ್ಕ್ಯೂ ಟೂಲ್ ಅಂತ ಬರ್ತದೆ, ಎಲಿಪ್ಟಿಕಲ್ ಮಾರ್ಕ್ಯೂ ಟೂಲ್ ಅಂತ ಬರ್ತದೆ, ಸಿಂಗಲ್ ರೋ ಮಾರ್ಕ್ಯೂ ಟೂಲ್ ಬರ್ತದೆ, ಸಿಂಗಲ್ ಕಾಲಮ್ ಮಾರ್ಕ್ಯೂ ಟೂಲ್ ಅಂತ ಬರ್ತದೆ. ಇವೆರಡೂ ಜಾಸ್ತಿ ಯೂಸ್ ಮಾಡೋದಿಲ್ಲ, ಸಾಮಾನ್ಯವಾಗಿ ಇವುಗಳನ್ನ ಜಾಸ್ತಿ ಬಳಸ್ಕೊತೀವಿ. ಯಾವುದು? ಸಿಂಗಲ್ ಮಾರ್ಕ್ಯೂ ಟೂಲ್, ಇದರಲ್ಲಿ ರೆಕ್ಟ್ಯಾಂಗಲ್ ಮಾರ್ಕ್ಯೂ ಟೂಲ್, ಎಲಿಪ್ಟಿಕಲ್ ಮಾರ್ಕ್ಯೂ ಟೂಲ್ನ ಬಳಸ್ಕೊತೀವಿ. ಅಂದರೆ ರೆಕ್ಟ್ಯಾಂಗಲ್ ಮಾರ್ಕ್ಯೂ ಟೂಲ್ ಇದು ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಮಾರ್ಕ್ಯೂ ಟೂಲ್ ಮೀನ್ಸ್ ಮಾರ್ಕ್ ಮಾಡ್ಕೊಳ್ಳುವಂಥ ಒಂದು ಟೂಲ್. ರೆಕ್ಟ್ಯಾಂಗುಲರ್ ಅಂದರೆ ಚೌಕಾಕಾರ, ಎಲಿಪ್ಟಿಕಲ್ ಸರ್ಕಲಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋಕ್ಕೆ. ಮಾರ್ಕ್ಯೂ ಟೂಲ್ ಮೀನ್ಸ್ ಮಾರ್ಕ್ ಟೂಲ್. ಸರ್ಕಲಲ್ಲಿ ಈ ಒಂದು ಇಮೇಜ್ ಇದೆ, ಈಗ ಉದಾಹರಣೆಗೆ ಒಂದು ಗ್ರೂಪ್ ಫೋಟೋ ತೊಗೊಂಡಿರ್ತೀವಿ, 4-5 ಜನ ಗ್ರೂಪಲ್ಲಿರ್ತೀರಿ. ಗ್ರೂಪ್ ಫೋಟೋದಲ್ಲಿ ಅದು ಒಬ್ಬರು ಫೋಟೋ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕಂತಂದಾಗ ಈ ಟೂಲ್ ನಮಗೆ ಹೆಲ್ಪ್ ಆಗ್ಬೋದು ಈಸಿಯಾಗಿ. ಇನ್ನು ಇಲ್ಲಿ ಪಿಕ್ಚರ್ ಇಷ್ಟು ದೊಡ್ಡ ಫೋಟೋ ಇದೆ, ಇಷ್ಟು ದೊಡ್ಡ ಫೋಟೋದಲ್ಲಿ ಬರೀ ಫೇಸ್ ಮಾತ್ರ ನಮಗೆ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದಾಯ್ತು ಅಂದರೆ ಯಾವ ಶೇಪಲ್ಲಿ, ರೆಕ್ಟ್ಯಾಂಗುಲರ್ ಶೇಪಲ್ಲಿ ಬೇಕು ಅಂದರೆ ರೆಕ್ಟ್ಯಾಂಗುಲರ್ ಶೇಪಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ನಮಗೆ ಮಾರ್ಕ್ ಸೆಲೆಕ್ಟ್ ಆಗಿದೆ. ಇದನ್ನು ಇಲ್ಲ ನಮಗೆ ರೈಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಅಂತ ಬರ್ತದೆ. ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಮಾಡಿಕೊಂಡು ನಾವು ಸೆಲೆಕ್ಟ್ ಮಾಡಿದಂಥ ಏರಿಯಾನ ನಾವು ಸಣ್ಣದು ದೊಡ್ಡದು ಬೇಕಾದ್ರೆ ನಾವು ಇದರಲ್ಲಿ ಮಾಡ್ಕೋಬೋದಾಗಿದೆ. ಲೈಕ್ ಈ ಥರ ಇದು ಡಬಲ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಮಾಡಿ ಅದು ಟ್ರಾನ್ಸ್ಫರ್ ಸೆಲೆಕ್ಷನ್ ಹೊರಟೋಯ್ತು, ಸೆಲೆಕ್ಟ್ ಆಯಿತು. ಈಗ ನಾವೇನು ಮಾಡ್ಕೋಬೇಕಂದ್ರೆ ನ್ಯೂ ಪೇಜ್ ತೊಗೊಂಡು ಇದನ್ನು ಬೇರೆ ಒಂದು ಹೊಸ ಪೇಜ್ ಅಪ್ಲೈ ಮಾಡ್ಕೋಬೇಕಂತಂದರೆ ಫೋಟೋಶಾಪಲ್ಲಿ ನ್ಯೂ ಪೇಜ್ ತೊಗೊಳ್ಳೋಕ್ಕೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ಎನ್ ಅಥವಾ ಫೈಲ್ ಮೆನು ಬಾರದಲ್ಲಿ ಹೋಗಿ ನ್ಯೂ ಅಂತ ಕೊಟ್ಟು ಒಂದು ಡಯಲಾಗ್ ಬಾಕ್ಸ್ ಬರುತ್ತೆ. ಈ ನ್ಯೂ ಅಲ್ಲಿ 6 ಇಲ್ಲಿ ನ್ಯೂ ಅಂತ ಕೊಟ್ಟಾಗ ನೇಮ್ ಅಂತ ಕೇಳುತ್ತೆ. ಇಲ್ಲಿ ನೇಮಲ್ಲಿ ನಾನು ನನ್ನ ಹೆಸರು ಹಾಕ್ಕೊತೀನಿ. ಈಗ ಫೈಲ್ ನೇಮ್ ಕೊಟ್ಕೊಂಡೆ. ಇಲ್ಲಿ ಪ್ರಿಸೆಟ್ ಸೈಜ್ ಅಂತ ಬರ್ತದೆ. ಪ್ರಿಸೆಟ್ ಸೈಜ್ ಅಂದರೆ ಏನಂದರೆ ಎಡೋ ಫೋಟೋಶಾಪ್ ಕಂಪ್ನಿಯವರು 7.0ದಲ್ಲಿ ಮಾತ್ರ ಇದೆ. ಇದು ಅಪ್ಗ್ರೇಡೇಷನ್ ವರ್ಷನಲ್ಲೆಲ್ಲ ಇಲ್ಲ. ಕೆಲವೊಂದು ಪ್ರಿಸೆಟ್ ಸೈಜ್ ಇಲ್ಲ, ಕೆಲವೊಂದು ಡಿಫಾಲ್ಟ್ ಸೈಜನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕಸ್ಟಮ್ ಸೈಜು, ಇದರೊಳಗೆ ಲೆಟರ್ ಸೈಜು, ಲೀಗಲ್ ಸೈಜು, 2x3, 4x6, 5x7, 8x10 ಇವು ಫೋಟೋ ಪ್ರಿಂಟಿಂಗ್ ಹಾಕೊಳ್ಳೋಕೆ ನಮ್ಗೆ ತುಂಬ ಹೆಲ್ಪ್ ಆಗ್ತದೆ. ಸಾಮಾನ್ಯವಾಗಿ ನಾವು DTPಗೆ ಸಂಬಂಧಪಟ್ಟ ವರ್ಕ್ ಮಾಡಿ A4 ಮಾಡ್ಕೊತೀವಿ. ಇನ್ನು A3 ದೊಡ್ಡ ಗಾತ್ರ ತೊಗೋಬೇಕಂತಂದಾಗ ಈಗ 4x6 ತೊಗೋತೀನಿ ನಾನು ಉದಾಹರಣೆಗೆ, ಒಂದು 6x4 ಅಥವಾ ನನಗಿದೆ 4x6 ತೊಗೊಂಡು ಓಕೆ ಅಂತ ಕೊಟ್ಟರೆ ಈ ಥರ ಪೇಜ್ ಬರ್ತದೆ. ಈ ಥರ ಬಂತು. ಇಲ್ಲ ನನಗೆ ಪೇಜ್ ಈ ಥರ ಬೇಡ, ಇದು 4x6 ಇದೆ ಅಥವಾ 6x4 ಬೇಕು ನನಗಂತಂದರೆ ನಾವು ಇಮೇಜಲ್ಲಿ ಹೋಗಿ ರೊಟೇಟ್ ಮಾಡಿಕೊಂಡ್ರೂ ಆಗುತ್ತೆ. ಅಥವಾ ನೀವು ನ್ಯೂ ಪೇಜ್ ತೊಗೊಳ್ಳುವಾಗ ನಾವು ಇಲ್ಲಿ ಗಮನಿಸ್ಕೋಬೇಕು. ನ್ಯೂ ಪೇಜ್ ತೊಗೊಳ್ಳುವಾಗ ಇಲ್ಲಿ ನಾವು ಸೈಜನ್ನು ತೊಗೊಂಡ್ವಿ. ಇಲ್ಲಿ ವಿಡ್ತ್ 4 ಇಂಚಸ್ ಅಂತಿದೆ, ಹೈಟು 6 ಇಂಚಸ್ ಅಂತಿದೆಯಲ್ಲ, ಇಲ್ಲಿ ನಾವೇನು ಮಾಡ್ಕೋಬೇಕು, ಇಲ್ಲಿ 6 ಅಂತ ಕೊಡಬೇಕು, ಹೈಟ್ 4 ಅಂತ ಕೊಡಬೇಕು. 4x6 ಅಂತ ಕೊಟ್ಟು ರೆಸೊಲ್ಯೂಷನ್ 300 ಹಾಕೋಬೇಕು. ಇಲ್ಲಿ 300 ಸಾಮಾನ್ಯವಾಗಿ ನಾವು DTPಲಿ ವರ್ಕ್ ಮಾಡೋ 300 ತೊಗೊತೀವಿ. ಅಂದರೆ ನೀವು ರೆಸೊಲ್ಯೂಷನ್ ಜಾಸ್ತಿ ಆದಷ್ಟು ಫೈಲ್ ಸೈಜ್ ಜಾಸ್ತಿ ಆಗ್ತಾ ಹೋಗ್ತದೆ, ಸ್ಟೋರೇಜ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಸೈಜ್ ತೋರಿಸುತ್ತೆ ನೋಡಿರಿ, ಇಲ್ಲಿ 6.18 MB ತೋರಿಸ್ತಾ ಇದೆ. ಇಲ್ಲಿ ಕಲರ್ ಮೋಡ್ ಬರ್ತದೆ. ಫೋಟೋಶಾಪಲ್ಲಿ ಬೇರೆ ಬೇರೆ ಟೈಪ್ಸ್ ಕಲರ್ ಮೋಡ್ಗಳದಾವು. ಅದರಲ್ಲಿ ಬಿಟ್ ಮ್ಯಾಪ್ ಕಲರ್ ಮೋಡ್ ಅಂತ ಬರ್ತದೆ, ಇನ್ನೊಂದು ಗ್ರೇ ಸ್ಕೇಲ್ ಕಲರ್ ಮೋಡ್ ಅಂತ ಬರ್ತದೆ, ಇನ್ನೊಂದು RGB ಕಲರ್ ಮೋಡ್ ಬರ್ತದೆ. RGB ಅಂತಂದರೆ ಗ್ರೇ ಸ್ಕೇಲ್ ಅಂದರೆ ಲೈಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೈಪ್ ಬರ್ತದೆ. ಇದು ಗ್ರೇ ಸ್ಕೇಲ್ ಕಲರ್ ಮೋಡ್. ಬೇಸಿಕಲಿ ನಾವು ಮೊಬೈಲಾಗ ಏನು ಫೋಟೋ ತೆಗೆದಿರ್ತೀವಲ್ಲ, ಮೊಬೈಲಲ್ಲಿ ತೆಗೆದಿರ್ತಕ್ಕಂಥ ಫೋಟೋ ಪ್ರೈಮರಿ ಕಲರ್ ಆಗಿರ್ತಕ್ಕಂಥ RGB ಕಲರ್ ಮೋಡ್. ನಮ್ಮ ಫೋಟೋಶಾಪಿನ ಪ್ರೈಮರಿ ಕಲರ್ RGB ಕಲರ್ ಮೋಡ್. ನಾವು ಕ್ಯಾಮ್ರಾದ ತೆಗೆದಿರ್ತಕ್ಕಂಥ ಫೋಟೋಗಳೆಲ್ಲ RGB ಕಲರ್ ಮೋಡಲ್ಲೇ ಬಂದಿರ್ತದೆ. ನಾವೀಗ DSLR ಕ್ಯಾಮ್ರಾ ಬಳಸ್ಕೊಂಡು ಸ್ಟಿಲ್ ಕ್ಯಾಮ್ರಾನ ಬಳಸ್ಕೊಂಡು ಫೋಟೋ ತೆಗೆದ್ರು ಕೂಡ ಆ ತೆಗೆದಿರ್ತಕ್ಕಂಥ ಫೋಟೋಗಳು ಕೂಡ RGB ಕಲರ್ ಮೋಡಲ್ಲೇ ಇರ್ತದೆ. ರೆಡ್, ಗ್ರೀನ್, ಬ್ಲೂ ಅಂತ ಕರಿತೀವಿ, RGB ಕಲರ್ ಮೋಡಲ್ಲಿ ಇರ್ತದೆ. ಇನ್ನು ನೆಕ್ಸ್ಟ್ CMYK ಕಲರ್ ಮೋಡ್. ಇದನ್ನು ಯಾವಾಗ ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ ಫೋಟೋ ಎಡಿಟಿಂಗ್ ಮಾಡೋ ಇದನ್ನು ಸೆಲೆಕ್ಟ್ ಮಾಡೋದಿಲ್ಲ. ಸಾಮಾನ್ಯವಾಗಿ ನಾವು ಫೋಟೋ ಪ್ರಿಂಟಿಂಗ್ ಮಾಡಬೇಕು, ಫೋಟೋ ಮಿಕ್ಸಿಂಗ್ ಮಾಡಬೇಕು,
ಫೋಟೋ ಎಡಿಟಿಂಗ್ ಸಂಬಂಧಪಟ್ಟಂಥ ವರ್ಕ್ ಮಾಡ್ತೀವಿ ಅಂದರೆ RGB ಕಲರ್ ಮೋಡ್ ಸೆಲೆಕ್ಟ್ ಮಾಡ್ಕೊತೀವಿ. ಇನ್ನು DTP ಸಂಬಂಧಪಟ್ಟಂಥ ವರ್ಕ್ ಮಾಡುವಾಗ ಫಾರ್ ಎಕ್ಸಾಂಪಲ್ ವಿಸಿಟಿಂಗ್ ಕಾರ್ಡ್ ಮಾಡಬೇಕು, ವೆಡ್ಡಿಂಗ್ ಕಾರ್ಡ್ ಮಾಡಬೇಕು, ಅಥವಾ ಇನ್ವಿಟೇಷನ್ ಕಾರ್ಡ್ ಮಾಡ್ತಾ ಇದ್ದೀನಿ, ಅಥವಾ ಐಡೆಂಟಿ ಕಾರ್ಡ್ ಮಾಡ್ತಾ ಇದ್ದೀನಿ, ಮಲ್ಟಿ ಕಲರ್ ಆಫ್ಸೆಟ್ ಪ್ರಿಂಟಿಂಗಲ್ಲಿ ನಾವು ಪ್ರಿಂಟಿಂಗ್ ಕಳಿಸ್ತಾ ಇದ್ದೀವಿ ಅಂತ ಅನ್ನೋದಾಯ್ತು ಅಂತಂದರೆ ನಾವು ಸೇಮ್ ಆಗಿ ಕಲರ್ ಮೋಡ್ ಸೆಲೆಕ್ಟ್ ಮಾಡ್ಕೊತೀವಿ. ಇನ್ನು ಸಾಮಾನ್ಯ ಲ್ಯಾಬ್ ಕಲರ್ ಮೋಡ್ ಸೆಲೆಕ್ಟ್ ಮಾಡೋದಿಲ್ಲ. ಇದರಲ್ಲಿ DTPಗೆ ಸಂಬಂಧಪಟ್ಟಂಥದ್ದು ಸೇಮ್ ಆಗಿ ತೊಗೊತೀವಿ, ಫೋಟೋಗೆ ಸಂಬಂಧಪಟ್ಟಿದ್ದು RGB ತೊಗೋತೀವಿ. ಸೊ ಈಗ ನಾನು ಸದ್ಯಕ್ಕೆ ಫೋಟೋಗೆ ಸಂಬಂಧಪಟ್ಟಂಥದ್ದು ಫೋಟೋ ಎಡಿಟಿಂಗ್ ಸಂಬಂಧಪಟ್ಟಿದ್ದು ತೊಗೊಂಡ್ರಿಂದ ನಾನು RGB ಕಲರ್ ಮೋಡ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 6x4 ತೊಗೊಂಡು ಓಕೆ ಅಂತ ಕೊಟ್ಟೆ. ಸೊ ಒಂದು ಪೇಜು ಪೋರ್ಟ್ರೇಟ್, ಇನ್ನೊಂದು ಪೇಜ್ ಲ್ಯಾಂಡ್ಸ್ಕೇಪ್ ಅಂತು, ಒಂದು ಪೇಜ್ ಟಾಲ್ ಆ್ಯಂಡ್ ವೈಡ್ ಅಂತ ಕರಿತೀವಿ. ಈ ಥರ ತೊಗೊಂಡಿವಿ. ಇದು 4x6. ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಂಡು ಈ ಪೇಜಲ್ಲಿ ರೈಟ್ ಕ್ಲಿಕ್ ಮಾಡಿಕೊಂಡು ಇಮೇಜ್ ಸೈಜ್ ಅಂತ ಕೊಡಿ. ಇಲ್ಲಿ ತೋರಿಸುತ್ತೆ ನಿಮಗೆ 4x6 ತೋರಿಸ್ತಾ ಇದೆ, ಇದು 6x4 ತೋರಿಸ್ತಾ ಇದೆ. ಎರಡೂ ಸೇಮೇ, ಬಟ್ ಒಂದು ಪೋರ್ಟ್ರೇಟ್ ಮತ್ತು ಲ್ಯಾಂಡ್ಸ್ಕೇಪ್ ಅಂತ ಮಾಡಿಕೊಂಡೆ ಲೈಕ್ ಈ ಥರ. ಸೊ ಈಗ ಈ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ರೆಕ್ಟ್ಯಾಂಗ್ಯುಲರ್ ಎಲಿಪ್ಸಿ ಟೂಲ್ ತೊಗೊಂಡು ಸರ್ಕಲ್ನ ಹಾಕ್ಕೊಂಡೆ. ಸರ್ಕಲ್ ಹಾಕಿ ಈ ಸರ್ಕಲ್ ಸೆಲೆಕ್ಟ್ ಮಾಡಿದ್ರೆ ಸ್ವಲ್ಪ ದೊಡ್ಡದು ಮಾಡಬೇಕು, ಸಣ್ಣದು ಮಾಡಬೇಕಾಗಿತ್ತಂದರೆ ರೈಟ್ ಕ್ಲಿಕ್ ಮಾಡಿ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನನ್ನು ತೊಗೊಂಡು ನಮಗೆ ಎಷ್ಟು ಬೇಕು ಅಷ್ಟನ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ನಾನು ಮೂವ್ ಟೂಲ್ನ ತೊಗೊಂಡು ಜಸ್ಟ್ ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ತಂದುಬಿಟ್ರೆ ಈ ಥರ ಬರುತ್ತೆ. ಸೊ ಈ ಫೋಟೋ ಸೈಜ್ ರೆಸೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ಇದು ರೆಸೊಲ್ಯೂಷನ್ ಕಡಿಮೆ ಅದ. ಈ ಫೋಟೋ ಸೈಜ್ ಕಡಿಮೆ, ಪೇಜಿನ ಸೈಜ್ ಕಡಿಮೆ ಇರೋದ್ರಿಂದ ಇದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಬಂತು ಫೋಟೋ. ಈ ದೊಡ್ಡ ಗಾತ್ರದಲ್ಲಿ ಬಂದಮೇಲೆ ಫೋಟೋನ ಚಿಕ್ಕದು ಮಾಡ್ಕೋಬೇಕಾಗಿತ್ತು ಅಂದರೆ ನಾವು ಇದನ್ನು ಫೋಟೋಶಾಪ್ 7.0ದಲ್ಲಿ Ctrl+T ಶಾರ್ಟ್ಕಟ್ ಕೀ. ಈ ಫೋಟೋನ ಇಮೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಮೊದಲು ರೈಟ್ ಕ್ಲಿಕ್ ಮಾಡಿ ಲೇಯರ್ನ ಸೆಲೆಕ್ಟ್ ಮಾಡ್ಕೊತೀವಿ. Ctrl+T ಅಂತಂದರೆ ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಅಂತ ಕರಿತೀವಿ. ಇದು ಎಲ್ಲಿ ಬರ್ತದೆ, ಎಡಿಟಲ್ಲಿ ಹೋಗಿ ನಾವು ಪ್ರೀ ಟ್ರಾನ್ಸ್ಫಾರ್ಮ್ ಅಂತ ಕರಿತೀವಿ. Ctrl+T ಶಾರ್ಟ್ಕಟ್ ಕೀ ನಮ್ಮ ಫೋಟೋಶಾಪ್ನ ಎಡಿಟ್ ಮಾಡಬಾರ್ದಲ್ಲಿ ಬರ್ತದೆ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಗೊತ್ತೇನ್ರಿ, ಇಮೇಜನ್ನು ಸಣ್ಣದು ಮಾಡಬೇಕು ಅಂದರೆ ಈ ಥರ ಮಾಡ್ತಾರೆ, ಹಿಂಗೆ ಈ ಥರ ಹೀಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಇದು ತಪ್ಪು, ಇದು ಕಂಪ್ಲೀಟ್ ರಾಂಗ್. ಯಾಕಂದ್ರೆ ಇಮೇಜ್ ಒರಿಜಿನಾಲಿಟಿ ಹೊರಟು ಹೋಗ್ತದೆ, ಇಮೇಜ್ ಡೈಮೆನ್ಷನ್ ಕಂಪ್ಲೀಟ್ ಚೇಂಜ್ ಆಗಿ ಹೋಗ್ಬಿಡ್ತದೆ. ಅದ್ರಗೋಸ್ಕರ ಈ ಥರ ನಾವು ಮಾಡಬಾರ್ದು. Ctrl+T ಮಾಡಿದ ತಕ್ಷಣ ಒಂದು ಸೆಲೆಕ್ಷನ್ ಮಾರ್ಕ್ ಬಂದಿರ್ತದೆ. ಶಿಫ್ಟ್ ಮತ್ತು ಆಲ್ಟ್ನ ಹಿಡ್ಕೋಬೇಕು. ಇಲ್ಲಿ ಶಿಫ್ಟ್ ಆ್ಯಂಡ್ ಆಲ್ಟ್ ಹಿಡ್ಕೊಂಡ್ರೆ ಲೈಕ್ ಈ ಥರ ಚಿಕ್ಕದಾಗುತ್ತೆ. ಬರೀ ಶಿಫ್ಟ್ನು ಕೂಡ ಯೂಸ್ ಮಾಡ್ಬೋದು. ಬರೀ ಶಿಫ್ಟ್ ಯೂಸ್ ಮಾಡಿಕೊಂಡ್ರೆ ಶಿಫ್ಟ್ ಯೂಸ್ ಮಾಡಿ ಈ ಥರ ಚಿಕ್ಕದು ದೊಡ್ಡದು ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಸೆಂಟ್ರಿಗೆ ಒಂದು ಪಾಯಿಂಟ್ ಬಂದಿರ್ತದೆ. ಇದು ಏನಪ್ಪ ಅಂದರೆ ಸೆಂಟ್ರ್ ಲೊಕೇಶನ್. ಲೈಕ್ ಈ ಥರ ರೊಟೇಷನ್ ಕೂಡ ಸ್ವಲ್ಪ ಒಂಚೂರು ಕ್ರಾಸ್ ಮಾಡ್ಕೋಬೇಕು. ಇಮೇಜನ್ನು ಈ ಥರ ನಾವು ಕ್ರಾಸನ್ನು ಮಾಡ್ಕೋಬೋದಾಗಿದೆ. ಇದು ನಾನೀಗ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದರಲ್ಲಿ ಎಲಿಪ್ಟಿಕಲ್ ಮಾರ್ಕೆಟ್ ಟೂಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ರೆಕ್ಟ್ಯಾಂಗಲಲ್ಲಿ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ಲೈಕ್ ಈಗ ಬರೀ ಕಣ್ಣು ಮಾತ್ರ ಬೇಕು, ಲೈಕ್ ಇಷ್ಟೇ ಫೇಸ್ ಮಾತ್ರ ಬೇಕು, ಇಷ್ಟು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಮೂವ್ ಟೂಲ್ನ ತೊಗೋಬೇಕು. ಮತ್ತು ನೀವು ಮೂವ್ ಟೂಲ್ ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ ಗೊತ್ತೇನೆ, ಅದು ನೀವು ಇಷ್ಟು ಹಾಕ್ಕೊಂಡಿರ್ತೀರಿ, ಮಾರ್ಕ್ ಹಾಕ್ಕೊಂಡಿರ್ತೀರಿ, ಹಿಂಗೆ ಎಳೆದ್ಬಿಟ್ರಿ ಅಂದರೆ ಬರೀ ಇಷ್ಟೇ ಬಂದುಬಿಟ್ಟಿರ್ತದೆ, ಇಮೇಜ್ ಬರೋಂಗಿಲ್ಲ. ಇಮೇಜ್ ಬರಬೇಕಂದ್ರೆ ನೀವು ಕಂಪಲ್ಸರಿ ಮೂವ್ ಟೂಲ್ನ ತೊಗೊಂಡು ಮೂವ್ ಟೂಲಿಂದ ರೈಟ್ ಈ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಅಂದಾಗ ಮಾತ್ರ ಬರ್ತದೆ. ಈ ಥರ ಇಲ್ಲಿ ಬಂದುಬಿಡ್ತದೆ. ಇದು ಅಲ್ಲೇ ಇರ್ತದೆ ಇಮೇಜ್. ಒಂದು ಲೇಯರ್ ಈ ಕಡೆ ಇನ್ನೊಂದು ಪೇಜಲ್ಲಿ ಡ್ರ್ಯಾಗ್ ಮಾಡಿ ಹಾಕ್ಕೊಂಡೆ ಈ ಪೇಜಲ್ಲಿ ಬಂತು. ಸೊ ಇದನ್ನು ಚಿಕ್ಕದು ದೊಡ್ಡದು ಮಾಡ್ಬೇಕಾದ್ರೆ ನಾ ಆಗಲೇ ಹೇಳಿದಂಗೆ Ctrl+T ಯೂಸ್ ಮಾಡ್ಕೊತೀವಿ. ಟ್ರಾನ್ಸ್ಫಾರ್ಮ್ ಸೆಲೆಕ್ಷನ್ ಮಾಡಿಕೊಂಡು ಶಿಫ್ಟ್ ಹಿಡ್ಕೊಂಡು ಆಲ್ಟ್ ಮತ್ತು ಚಿಕ್ಕದನ್ನು ಮಾಡ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತದು ಇಮೇಜ್ ಒರಿಜಿನಾಲಿಟಿ ಹೊರಟೋಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಇನ್ನು ಮುಂದಿನ ವಿಡಿಯೋದೊಳಗಡೆ ಇನ್ನು ಫೋಟೋ ಕಟಿಂಗ್ ಮಾಡೋದು ಹೇಗೆ ಮತ್ತು ಲ್ಯಾಸೋ ಉಳಿದಂಥ ಟೂಲ್ಸನ್ನು ಬಳಸ್ಕೊಂಡು ಫೋಟೋಗಳನ್ನು ಯಾವ ಥರ ವರ್ಕ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ಯೂಟ್ಯೂಬನ್ನು ಇಷ್ಟೊಂದು ಲಾಂಗ್ ಸಮಯದ ಯೂಟ್ಯೂಬನ್ನು ನೋಡಿದ್ದಕ್ಕೆ ತಮಗೆಲ್ಲರೂ ಕೂಡ ಅಭಿನಂದನೆಗಳು. ಈ ಒಂದು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇತರರಿಗೂ ಕೂಡ ಇನ್ಫಾರ್ಮೇಷನ್ ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಮಾಡೋದು ಹೇಗೆ ನಾಳೆನೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್.